ಹರೇ ಕೃಷ್ಣ. 17ನೆಯ ಸರ್ಗ. ಬ್ರಹ್ಮದೇವರ ಆದೇಶದಂತೆ ದೇವತೆಗಳಿಂದ ಬೇರೆ ಬೇರೆ ವಾನರ ಯೂತಪತಿಗಳ ಉತ್ಪತ್ತಿ. ಭಗವಾನ್ ಮಹಾವಿಷ್ಣು ಮಹಾತ್ಮನಾದ ದಶರಥನ ಪುತ್ರನಾಗಿ ಅವತರಿಸಲು ಉದ್ಯುಕ್ತನಾದಾಗ ಭಗವಾನ್ ಬ್ರಹ್ಮದೇವರು ಸಮಸ್ತ ದೇವತೆಗಳನ್ನು ಉದ್ದೇಶಿಸಿ ಇಂತೆಂದರು. ದೇವತೆಗಳಿರ, ಭಗವಾನ್ ವಿಷ್ಣು ಸತ್ಯ ಪ್ರತಿಜ್ಞ, ಪರಾಕ್ರಮಿ ಹಾಗೂ ನಮ್ಮೆಲ್ಲರ ಹಿತೈಷಿಯಾಗಿರುವನು. ನೀವು ಅವನಿಗೆ ಸಹಾಯಕರಾದ, ಬಲಿಷ್ಠರಾದ, ಇಚ್ಛಾನುಸರೂಪವನ್ನು ಧರಿಸಬಲ್ಲ, ಮಾಯಾವಿದ್ಯೆಯನ್ನು ತಿಳಿದಿರುವ, ಶೂರವೀರ, ವಾಯುವಿನಂತೆ ವೇಗಶಾಲಿ, ನೀತಿಜ್ಞ, ಬುದ್ಧಿವಂತ, ವಿಷ್ಣುವಿನಂತೆ ಪರಾಕ್ರಮಿ, ಯಾರಿಂದಲೂ ಸೋಲದಿರುವ, ಬಗೆಬಗೆಯ ಉಪಾಯಗಳನ್ನು ಬಲ್ಲ, ದಿವ್ಯ ಶರೀರಧಾರಿ ಹಾಗೂ ಅಮೃತ ಭೋಜಿ ದೇವತೆಗಳಂತೆ ಎಲ್ಲ ರೀತಿಯ ಅಸ್ತ್ರವಿದ್ಯೆಯ ಗುಣಗಳಿಂದ ಕೂಡಿದ ಪುತ್ರರನ್ನು ಸೃಷ್ಟಿಸಿರಿ. ಮುಖ್ಯ ಅಪ್ಸರೆಯರಿಂದ, ಗಂಧರ್ವ ಸ್ತ್ರೀಯರಿಂದ, ಯಕ್ಷ ಮತ್ತು ನಾಗಕನ್ಯಕೆಯರಿಂದ, ಕರಡಿ ಸ್ತ್ರೀಯರಿಂದ, ವಿದ್ಯಾಧರಿಯರಿಂದ, ಕಿನ್ನರಿಯರಿಂದ, ವಾನರ ಸ್ತ್ರೀಯರ ಗರ್ಭದಿಂದ ವಾನರ ರೂಪದಲ್ಲಿ ನಿಮ್ಮಂತೆ ಪರಾಕ್ರಮಿ ಪುತ್ರರನ್ನು ಉತ್ಪನ್ನ ಮಾಡಿರಿ. ನಾನು ಮೊದಲೇ ವೃಕ್ಷರಾಜ ಜಾಂಬವಂತನನ್ನು ಸೃಷ್ಟಿಸಿರುವೆನು. ಒಮ್ಮೆ ನಾನು ಆಕಳಿಸುತ್ತಿದ್ದಾಗ ಅವನು ಕೂಡಲೇ ನನ್ನ ಬಾಯಿಂದ ಪ್ರಕಟವಾದನು. ಭಗವಾನ್ ಬ್ರಹ್ಮನು ಹೀಗೆ ಹೇಳಿದಾಗ ದೇವತೆಗಳು ಅವರ ಆಜ್ಞೆಯನ್ನು ಶಿರದಲ್ಲಂತೂ ವಾನರ ರೂಪಗಳಲ್ಲಿ ಅನೇಕಾನೇಕ ಪುತ್ರರನ್ನು ಉತ್ಪನ್ನ ಮಾಡಿದರು. ಮಹಾತ್ಮರಾದ ಋಷಿಗಳು, ಸಿದ್ಧರು, ವಿದ್ಯಾಧರರು, ನಾಗರು ಮತ್ತು ಚಾರಣರು ಕೂಡ ವನಚರರಾದ ವಾನರ ಕರಡಿಗಳ ರೂಪದಲ್ಲಿ ವೀರಪುತ್ರರನ್ನು ಹುಟ್ಟಿಸಿದರು. ದೇವೇಂದ್ರನು ವಾನರ ರಾಜ ವಾಲಿಯನ್ನು ಪುತ್ರ ರೂಪದಿಂದ ಉತ್ಪನ್ನ ಮಾಡಿದನು. ಅವನು ಮಹೇಂದ್ರ ಪರ್ವತದಂತೆ ವಿಶಾಲ ಕಾಯನೂ ಬಲಿಷ್ಠನೂ ಆಗಿದ್ದನು. ಭಗವಾನ್ ಸೂರ್ಯನು ಸುಗ್ರೀವನಿಗೆ ಜನ್ಮ ನೀಡಿದನು. ಬೃಹಸ್ಪತಿಯು ತಾರಾ ಎಂಬ ಹೆಸರಿನ ಮಹಾಕಾಯವ ನರನನ್ನು ಉತ್ಪನ್ನ ಮಾಡಿದನು. ಅವನು ಸಮಸ್ತ ವಾನರ ಸೇನೆಯಲ್ಲಿ ಅತ್ಯಂತ ಬುದ್ಧಿವಂತನೂ ಮತ್ತು ಶ್ರೇಷ್ಠನೂ ಆಗಿದ್ದನು. ತೇಜಸ್ವಿ ವಾನರ ಗಂಧಮಾದನನು ಕುಬೇರನ ಪುತ್ರನಾಗಿದ್ದನು. ವಿಶ್ವಕರ್ಮನು ನಳನೆಂಬ ಮಹಾವಾನರನನ್ನು ಹುಟ್ಟಿಸಿದನು. ಅಗ್ನಿಯಂತೆ ತೇಜಸ್ವಿ ಶ್ರೀಮಾನ್ ನೀಲನು ಸಾಕ್ಷಾತ್ ಅಗ್ನಿಯ ಪುತ್ರನಾಗಿದ್ದನು. ಆ ಪರಾಕ್ರಮಿ ವಾನರನು ತೇಜ, ಯಶ ಮತ್ತು ಬಲವೀರ್ಯದಲ್ಲಿ ಎಲ್ಲ ವಾನರರನ್ನು ಮೀರಿಸಿದ್ದನು. ರೂಪ ವೈಭವ ಸಂಪನ್ನ ಸುಂದರ ರೂಪವುಳ್ಳ ಇಬ್ಬರು ಅಶ್ವಿನಿ ಕುಮಾರರು ಮೈಂದ ಮತ್ತು ದ್ವಿವಿಧರಿಗೆ ಜನ್ಮ ನೀಡಿದರು. ವರುಣನು ಸುಷೇಣನೆಂಬ ವಾನರನನ್ನು ಉತ್ಪನ್ನ ಮಾಡಿದನು. ಮಹಾಬಲಿ ಪರ್ಜನ್ಯನು ಶರಭನಿಗೆ ಜನ್ಮ ನೀಡಿದನು. ಹನುಮಂತ ಎಂಬ ಹೆಸರುಳ್ಳ ಐಶ್ವರ್ಯಶಾಲಿ ವಾನರನು ವಾಯುದೇವರ ಔರಸ ಪುತ್ರನಾಗಿದ್ದನು. ಅವನ ಶರೀರ ವಜ್ರದಂತೆ ಸುದೃಢವಾಗಿತ್ತು. ಅವನು ವೇಗದಲ್ಲಿ ಗರುತ್ಮನಂತೆ ಇದ್ದನು. ಎಲ್ಲ ಶ್ರೇಷ್ಠ ವಾನರರಲ್ಲಿ ಅವನು ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತ ಹಾಗೂ ಬಲವಂತನಾಗಿದ್ದನು. ಹೀಗೆ ಅನೇಕ ಸಾವಿರ ವಾನರರ ಉತ್ಪತ್ತಿಯಾಯಿತು. ಅವರೆಲ್ಲರೂ ರಾವಣನ ವಧೆಗಾಗಿ ಉದ್ಯುಕ್ತರಾಗಿದ್ದರು. ಅವರ ಬಲಕ್ಕೆ ಸೀಮೆಯೇ ಇರಲಿಲ್ಲ. ಅವರು ವೀರರು, ಪರಾಕ್ರಮಿಗಳು, ಇಚ್ಛಾನುಸಾರ ರೂಪ ಧರಿಸುವವರೂ ಆಗಿದ್ದರು. ಗಜರಾಜನಂತೆ ಮತ್ತು ಪರ್ವತದಂತೆ ಮಹಾಶೂರರು ಹಾಗೂ ಬಲಿಷ್ಠರಾಗಿದ್ದರು. ಕರಡಿ, ವಾನರ ಮತ್ತು ಗೋಲಾಂಗೂಲ ಮುಂತಾದ ವೀರರು ಶೀಘ್ರವಾಗಿ ಉತ್ಪನ್ನರಾದರು. ಯಾವ ದೇವತೆಯ ರೂಪ, ವೇಷ, ಪರಾಕ್ರಮವಿತ್ತೋ ಅದರಂತೆ ಪ್ರತ್ಯೇಕ ಪುತ್ರರು ಉತ್ಪನ್ನರಾದರು. ಗೋಲಾಂಗೂಲರು ಯಾವ ದೇವತೆಯಿಂದ ಉತ್ಪನ್ನರಾಗಿದ್ದರೋ ಆ ದೇವತೆಗಿಂತಲೂ ಹೆಚ್ಚು ಪರಾಕ್ರಮಿಯಾಗಿದ್ದರು. ಕೆಲವು ವಾನರರು ಕರಡಿಗಳ ಜಾತಿಯ ತಾಯಿಯರಿಂದ, ಕೆಲವರು ಕಿನ್ನರಿರಿಂದ ಉತ್ಪನ್ನರಾದರು. ದೇವತೆಗಳು, ಮಹರ್ಷಿಗಳು, ಗಂಧರ್ವರು, ಗರುಡ, ಯಶಸ್ವಿಯಾದ ಯಕ್ಷರು, ನಾಗರು, ಕಿಂಪುರುಷರು, ಸಿದ್ಧರು, ವಿದ್ಯಾಧರರು, ಸರ್ಪ ಜಾತಿಯ ಅನೇಕ ವ್ಯಕ್ತಿಗಳು ಹೀಗೆ ಅತ್ಯಂತ ಹರ್ಷದಿಂದ ಸಾವಿರಾರು ಪುತ್ರರನ್ನು ಉತ್ಪನ್ನ ಮಾಡಿದರು. ದೇವತೆಗಳ ಗುಣಗಳನ್ನು ಹಾಡುವ ವನವಾಸಿ ಚಾರಣರು ಬಹಳಷ್ಟು ವೀರ ವಿಶಾಲಕಾಯ ವಾನರ ಪುತ್ರರನ್ನು ಉತ್ಪನ್ನ ಮಾಡಿದರು. ಅವರೆಲ್ಲರೂ ಕಾಡಿನ ಫಲ ಮೂಲಗಳನ್ನು ತಿನ್ನುವವರಾಗಿದ್ದರು. ಮುಖ್ಯ ಅಪ್ಸರೆಯರ
ವಿದ್ಯಾಧರಿಯರ, ನಾಗಕನ್ಯರ ಹಾಗೂ ಗಂಧರ್ವರ ಪತ್ನಿಯರ ಗರ್ಭದಿಂದಲೂ ಇಚ್ಛಾನುರೂಪ ಧರಿಸಬಲ್ಲ ಬಲಯುಕ್ತ ಸ್ವೇಚ್ಛಾನುಸಾರ ಎಲ್ಲೆಡೆ ಸಂಚರಿಸಲು ಸಮರ್ಥರಾದ ವಾನರ ಪುತ್ರರು ಉತ್ಪನ್ನರಾದರು. ಅವರು ದರ್ಪ ಮತ್ತು ಬಲದಲ್ಲಿ ಸಿಂಹ ಮತ್ತು ಹುಲಿಗಳಂತೆ ಇದ್ದರು. ಕಲ್ಲು ಬಂಡೆಗಳನ್ನು ಹಾಗೂ ಪರ್ವತಗಳನ್ನು ಎತ್ತಿ ಬೀಸಿ ಒಗೆಯುತ್ತಾ ಯುದ್ಧ ಮಾಡುತ್ತಿದ್ದರು. ಅವರೆಲ್ಲರೂ ಉಗುರು ಮತ್ತು ಹಲ್ಲುಗಳನ್ನು ಶಸ್ತ್ರಗಳಂತೆ ಬಳಸುತ್ತಿದ್ದರು. ಅವರೆಲ್ಲರಿಗೆ ಎಲ್ಲಾ ಪ್ರಕಾರದ ಅಸ್ತ್ರ ಶಸ್ತ್ರಗಳ ಅರಿವು ಇತ್ತು. ಅವರಲ್ಲಿ ಪರ್ವತಗಳನ್ನು ಅಲುಗಾಡಿಸುವ ಹಾಗೂ ಸ್ಥಿರವಾಗಿದ್ದ ಮರಗಳನ್ನು ಕೂಡ ಮುರಿಯುವ ಸಾಮರ್ಥ್ಯವಿತ್ತು. ನದಿಗಳ ಒಡೆಯನಾದ ಸಮುದ್ರವನ್ನು ಕಲಕಿ ಬಿಡುವ ಸಾಮರ್ಥ್ಯವಿದ್ದು, ಕಾಲುಗಳಿಂದಲೇ ಭೂಮಿಯನ್ನೇ ಸೀಳುವ ಶಕ್ತಿ ಅವರಿಗೆ ಇತ್ತು. ಅವರು ಮಹಾಸಮುದ್ರವನ್ನೂ ದಾಟಿ ಹೋಗುತ್ತಿದ್ದರು. ಅವರು ಬಯಸಿದರೆ ಆಕಾಶಕ್ಕೆ ನೆಗೆದು ಮೋಡಗಳನ್ನು ಕೈಯಿಂದ ಹಿಡಿಯುತ್ತಿದ್ದರು. ಕಾಡಿನಲ್ಲಿ ವೇಗವಾಗಿ ನಡೆಯುತ್ತಾ ಮದಭರಿತ ಆನೆಯನ್ನು ಸೆರೆ ಹಿಡಿಯುತ್ತಿದ್ದರು. ಘೋರ ಶಬ್ದ ಮಾಡುತ್ತಾ ಆಕಾಶದಲ್ಲಿ ಹಾರುತ್ತಿದ್ದ ಪಕ್ಷಿಗಳನ್ನು ಅವರು ತಮ್ಮ ಸಿಂಹನಾದದಿಂದ ಕೆಡಹುತ್ತಿದ್ದರು. ಇಂತಹ ಬಲಶಾಲಿ ಮತ್ತು ಇಚ್ಛಾನುಸಾರ ರೂಪ ಧರಿಸಬಲ್ಲ ಮಹಾಕಾಯ ವಾನರ ಯೂತಪತಿಗಳಿಂದಲೂ ಶ್ರೇಷ್ಠರಾಗಿದ್ದರು. ಯೂತಪತಿಗಳಲ್ಲೇ ಶ್ರೇಷ್ಠ ಯೂತಪತಿಗಳನ್ನು ಅವರು ಸೃಷ್ಟಿ ಮಾಡಿದರು. ಅವರು ಇನ್ನೂ ಅನೇಕ ಪ್ರಕಾರದ ವಾನರರಾಗಿದ್ದರು. ಇವರು ಪ್ರಾಕೃತ ವಾನರರಿಂದ ವಿಲಕ್ಷಣರಾಗಿದ್ದರು. ಅವುಗಳಲ್ಲಿ ಅನೇಕ ಸಹಸ್ರ ವಾನರ ಯೂತಪತಿಗಳು ಯಕ್ಷವಾನ್ ಪರ್ವತ ಶಿಖರಗಳಲ್ಲಿ ವಾಸ ಮಾಡುತ್ತಿದ್ದರು. ಇವರು ಬೇರೆ ಬೇರೆ ಪರ್ವತಗಳನ್ನು ವನಗಳನ್ನು ಆಶ್ರಯಿಸಿದರು. ಇಂದ್ರಕುಮಾರ ವಾಲಿ ಮತ್ತು ಸೂರ್ಯನಂದನ ಸುಗ್ರೀವರು ಸಹೋದರರಾಗಿದ್ದರು. ಸಮಸ್ತ ವಾನರ ಯೂತಪತಿಗಳು ಆ ಇಬ್ಬರು ಸಹೋದರರ ಸೇವೆಯಲ್ಲಿ ಉಪಸ್ಥಿತರಾಗಿದ್ದರು. ಹಾಗೆಯೇ ಇತರ ವಾನರರು ನಳ, ನೀಳ, ಹನುಮಂತ ಹಾಗೂ ಇತರ ವಾನರ ಸರದಾರರನ್ನು ಆಶ್ರಯಿಸಿದ್ದರು. ಅವರೆಲ್ಲರೂ ಗರುಡನಂತೆ ಬಲಶಾಲಿಗಳು ಹಾಗೂ ಯುದ್ಧ ಕಲೆಯಲ್ಲಿ ನಿಪುಣರಾಗಿದ್ದರು. ಅವರು ವನದಲ್ಲಿ ಸಂಚರಿಸುವ ಸಿಂಹ, ಹುಲಿ ಮತ್ತು ದೊಡ್ಡ ದೊಡ್ಡ ನಾಗ ಆದಿ ವನ್ಯ ಜಂತುಗಳನ್ನು ಹೊಸಹಾಕುತ್ತಿದ್ದರು. ಮಹಾಬಾಹು ವಾಲಿಯು ಮಹಾಬಲ ಸಂಪನ್ನನಾಗಿದ್ದನು ಹಾಗೂ ವಿಶೇಷ ಪರಾಕ್ರಮಿಯಾಗಿದ್ದನು. ಅವನು ತನ್ನ ಬಾಹುಬಲದಿಂದ ಕರಡಿ, ಗೋಲಾಂಗೂಲ ಹಾಗೂ ಇತರ ವಾನರರನ್ನು ರಕ್ಷಿಸುತ್ತಿದ್ದನು. ಅವರೆಲ್ಲರ ಶರೀರಗಳು ಮತ್ತು ಸಾರ್ಥಕ್ಯ ಸೂಚಕ ಲಕ್ಷಣಗಳು ನಾನಾ ಪ್ರಕಾರದಿಂದ ಇದ್ದವು. ಆ ಶೂರ ವೀರ ವಾನರರ ಪರ್ವತ, ವನ ಮತ್ತು ಸಮುದ್ರ ಸಹಿತ ಸಮಸ್ತ ಭೂಮಂಡಲದಲ್ಲಿ ಹರಡಿಕೊಂಡರು. ಆ ವಾನರ ಯೂತಪತಿಗಳು ಮೇಘ ಸಮೂಹ ಹಾಗೂ ಪರ್ವತ ಶಿಖರಗಳಂತೆ ವಿಶಾಲಕಾಯರಾಗಿದ್ದರು. ಅವರು ಬಲಶಾಲಿಗಳಾಗಿದ್ದರು. ಅವರ ಶರೀರ ಮತ್ತು ರೂಪ ಭಯಂಕರವಾಗಿತ್ತು. ಭಗವಾನ್ ಶ್ರೀರಾಮನ ಸಹಾಯಕ್ಕಾಗಿ ಪ್ರಕಟರಾದ ಆ ವಾನರ ವೀರರಿಂದ ಇಡೀ ಪೃಥ್ವಿಯು ತುಂಬಿ ಹೋಯಿತು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 17ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು.